ಸಿನಿಮಾಗಳು ಚಿತ್ರರಂಗ ಈಗ ಆಲ್ರೆಡಿ ನೀವು ನಂಬ್ತಿರುತ್ತೆ ಕನ್ನಡ ಚಿತ್ರರಂಗ ತುಂಬ ನಶಿಸಿ ಹೋಗ್ತಾಯಿದೆ. ನಮ್ಮ ಪವರ್ ಸ್ಟಾರ್ ಇಲ್ದಿರೋದು ಎಷ್ಟು ಇಂಡಸ್ಟ್ರಿ ಗ್ಲಾಸು ನಮಗೆ ಗೊತ್ತಾಗುತ್ತೆ. ಇವತ್ತು ಆ ಅಪ್ಪ ಇದ್ದರೆ ಎಷ್ಟು ಸಿನಿಮಾಗಳು ಬರೋದು, ಎಷ್ಟು ಸಿನಿಮಾಗಳು ಕ್ಲೋಸ್ ಥಿಯೇಟ್ರ್ ಮತ್ತು ಚಿತ್ರಮಂದಿರ ಕ್ಲೋಸ್ ಆಗಿ ನಮಗೆ ಗೊತ್ತಾಗುತ್ತೆ. ಆ ಥರ ಒಬ್ಬ ಪವರ್ ಸ್ಟಾರ್ ಇಲ್ಲ, ಇವಾಗ ಒಬ್ಬ ದರ್ಶನೂ ಇಲ್ಲ. ಇನ್ನಿರೋದು ಪಾಪ ಒಂದು 5-6 ಜನ, ನಮ್ಮ 6-7 ಜನ ಕಲಾವಿದರಿರ್ತಾರೆ. ಅವ್ರು ವರ್ಷಕ್ಕೆ ಒಂದೊಂದು ಸಿನಿಮಾ, ಅವರಿಗೆಲ್ಲ ದಯವಿಟ್ಟು ಮನವಿ ಮಾಡ್ತೀನಿ, 2 ಸಿನಿಮಾ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ನಮ್ಮ ಇಂಡಸ್ಟ್ರಿ ಬೆಳಲಿ, ನಮ್ಮ ಭಾಷೆ ನಮ್ಮ ಕಲಾವಿದರ ಮುಂದೆ ಕಳ್ಕೊಂಬಿಡ್ತೀವಿ, ನಮ್ಮ ಭಯ ಆಗ್ತಾಯಿದೆ. ಇವತ್ತು ನೋಡು, ಭೀಮಾ ಬಂತು ದೊಡ್ಡಿಟ್ಟು, ಗಣೇಶನ್ ಕೃಷ್ಣಪ್ಪ ಹೆಸರಿಗೆ ಬಂತು ದೊಡ್ಡಿಟ್ಟು, ಈ ಥರ ಎಲ್ಲ ಸಿನಿಮಾಗಳಾಗಲಿ, ಲಾಫಿಂಗ್ ಬುದ್ಧ ಚೆನ್ನಾಗಿ ಹೋಗ್ತದೆ, ಇವೆಲ್ಲ ಹೋಗ್ತಾ ಇರೋದು ಚೆನ್ನಾಗಿ ಬರಲಿ, ಇವತ್ತು ಹೊಸ ಪೀಳಿಗೆ ಬರಲಿ ಅಂತ ನನ್ನ ಆಸೆ ಹೊರತು ಬೇರೆ ಯಾವ ಸ್ವಾರ್ಥ ಆಗಲಿ, ಯಾರು ಕಿತ್ತಾಡಲಿ, ನನ್ನ ಮೇಲೆ ಇದಾಗಲಿ, ನನಗೆ ಆ ಬುದ್ಧಿ ಇಲ್ಲ. ಇಂಡಸ್ಟ್ರಿ ಬೆಳಿಬೇಕು, ನಮ್ಮ ಮಳೆ ನೀರು ಉಳ್ಕೋಬೇಕು, ಚಿತ್ರರಂಗ ಚೆನ್ನಾಗಿರಬೇಕು. ಮಾಧ್ಯಮದವರು ಎಲ್ಲರೂ ಇಲ್ಲ ಕೆಟ್ಟೋರಿಲ್ಲ, ಎಲ್ಲರೂ ಕೆಟ್ಟೋರು ಅಂತ ಹೇಳಲ್ಲ. ಪಾಪ ಅವರು ನೀವು ಪೊಲೀಸ್ ರಿಪೋರ್ಟ್ ತೊಗೊಂಡು ನೀವು ಹೇಳ್ತೀರ ಕಾನೂನು ಕೋರ್ಟ್ ರಿಪೋರ್ಟ್ ತೊಗೊಂಡ್ರೆ ಅದನ್ನು ಸ್ವಲ್ಪ ಆರ್ಶಾಗಿ ತೋರಿಸ್ತೀರ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಮಾಧ್ಯಮದವ್ರು ನಿನ್ನೆ ಮನವಿ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಒಂಚೂರರು ಅದನ್ನು ಕಡಿಮೆ ಮಾಡಿ. ನಾನು ಹಂಗೋ ದಿನಕರ್ಗೆ ಹೇಳಿದೆ, ಏನಾರು ಇದ್ರೆ ದಯವಿಟ್ಟು ಬನ್ನಿ, ನಾನು ಸಹಾಯ ಮಾಡಿ ಮಾತಾಡ್ತೀನಿ, ನನ್ನ ಜೊತೆಲಿ ನಿಮ್ಮ ಜೊತೆ ಇರ್ತೀನಿ. ಆ ದಿನಕರ್ಗೂ ತಿಳಿಸ್ತೀನಿ, ನನ್ನ ಅವಶ್ಯಕತೆ ಇದ್ದರೆ ಚಿತ್ರರಂಗದ ಪರವಾಗಿ ನಾನು ಇರ್ತೀನಿ ಅಂತ ಹೇಳಿದ್ದೀನಿ. ಯಾಕೆ ನಾನು ವೈಯಕ್ತಿಕಲ್ಲ, ಚಿತ್ರರಂಗ ಪರವಾಗಿ ಯಾವಾಗಲೂ ನಮ್ಮ ಯಾರೇ ಕಲಾವಿದರಾಗಲಿ ಯಾವುದೇ ಸಂಘರ್ಷ ಚಿತ್ರರಂಗ ಜೊತೆಯಲ್ಲಿ ಇರ್ತದೆ. ಸರ್ ನಾವು ಇರ್ತೀವಿ. ದರ್ಶನ್ ಅವ್ರಿಗೆ ನೀವು ಹೇಳ್ತಾ ಇದ್ದೀವಿ ಡಬಲ್ ಫ್ಯಾನ್ಸ್ ಇದ್ದಾರೆ ಅಂತ, ತ್ರಿಬಲ್ ಆಗಲಿ ನಮಗೂ ಖುಷಿನೇ, ಓಕೆನಾ? ಆ ಥರದ್ದೆಲ್ಲ ಏನಿಲ್ಲ. ಆದರೆ ಅವರು ನಿನ್ನೆ ಮಾಡಿದ್ರಲ್ಲ ಆ ಥರ ವರ್ತನೆಗಳು ಬೇಡ ಅಂತ ಅಷ್ಟೇ, ಇನ್ನೇನಿಲ್ಲ. ಜೊತೆಗೆ ಈಗ ಅವರು ತಪ್ಪೊಪ್ಪಿಗೆ ಒಪ್ಕೊಂಡಿರೋವಂಥದ್ದು ಚಾರ್ಜ್ ಶೀಟ್ನಲ್ಲಿ ಬೇಲ್ ಆಗುತ್ತೆ, ಅವ್ರಿಗೆ ಸಿಗುತ್ತೆ ಅಂತ ನಿಮಗೆ ಏನಾದರೂ ಹೋಪ್ಸ್ ಇದೆಯಾ ಸರ್? 100% ಒಪ್ಪದೆ ಬೇಲ್ ಆಗುತ್ತೆ. ನ್ಯಾಯಾಲಯದಲ್ಲಿ 90 ದಿನ ಆದಮೇಲೆ ಚಾರ್ಜ್ ಶೀಟ್ ಆದಮೇಲೆ ಬೇಲ್ ಕೊಟ್ಟೇ ಕೊಡ್ತಾರೆ. ಆಮೇಲೆ ನ್ಯಾಯಮೂರ್ತಿಗಳು ಇದೆಲ್ಲ ಟಿ ವಿಲಿ ಬಂದ ತಕ್ಷಣ ನ್ಯಾಯಮೂರ್ತಿಗಳು ಬೇಲ್ ನಿಲ್ಲಿಸಲ್ಲ. ಆಮೇಲೆ ಅದಕ್ಕೆ ಒಂದು ಕಾನೂನಿದೆ. ಚಾರ್ಜ್ ಶೀಟಲ್ಲಿ ಅಧಿಕಾರಿಗಳು ಪಾಪ ಅವ್ರು ಕೆಲಸ ಮಾಡಿದ್ದಾರೆ, ನ್ಯಾಯದ ಮೇಲೆ ಅಪಾರ ನಂಬಿಕೆ ಇದೆ.